ಸಾಕು. ಹಾ, ತಂದು ಸಂಧ್ಯಾ ಅವ್ರು ಕೊಟ್ಬಿಡೋ. ಹಾ ಸರಿ. ಅದು ಊರಲ್ಲಿ ನಾಮಕರಣದ ಫಂಕ್ಷನ್ ಇತ್ತಲ್ಲ, ಅದಕ್ ಬಂದಿದ್ ನೆಂಟ್ರು ವಾಪಸ್ ಹೋಗಿಲ್ಲ, ನಮ್ಮನೇಲೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ. ಯಾಕಪ್ಪ ಶ್ರೀಕಾಂತ, ಫಂಕ್ಷನ್ ಅಲ್ಲಿ ಊಟ ಮಾಡ್ದೆ ಹಾಗೆ ಹೊರಟ್ಬಿಟ್ಟಿಯಲ್ಲ ನೀನು? ಭಕ್ತಿ ಜೊತೆ ಶ್ರೀಕಾಂತನ್ ನೋಡಿ ನಂಗಂತೂ ತುಂಬಾ ಖುಷಿ ಆಯ್ತು. ಆಗಿದ್ದನ್ನೆಲ್ಲ ಮರ್ತು ಅಣ್ಣ ತಂಗಿ ಇಬ್ರು ಒಂದಾದ್ರಲ್ಲ, ಅದೇ ಸಂತೋಷ. ಶ್ರೀಕಾಂತ, ಏನ್ ನಡೀತಿದೆ ಇಲ್ಲಿ? ಅದು ಅದು ಚಿಕ್ಕಪ್ಪ, ಅದು ನಾನು ಅಲ್ಲರಿ, ಊರಲ್ಲಿ ನಡೆಯೋ ಫಂಕ್ಷನ್ಗೆ ಅಣ್ಣ ತಂಗಿ ಇಬ್ರು ಹೋದ್ರೆ ಅವರಿಬ್ರು ಒಂದಾಗಿದ್ದಾರೆ, ಮಾತಾಡ್ತಿದ್ದಾರೆ ಅಂತ ನೀವ್ ಹೇಗ್ರಿ ಅನ್ಕೋತೀರಾ? ನಾಮಕರಣಕ್ಕೆ ನಮ್ಮ ಯಜಮಾನ್ರನ್ನ ಕರೆದ ಹಾಗೆ ಅವರನ್ನು ಕರೆದಿರ್ತಾರೆ, ಅದಕ್ಕೆ ಬಂದಿರ್ತಾರೆ. ಅಷ್ಟಕ್ಕೆ ನೀವು ನಿಮಗ್ ಬೇಕಾದಂಗೆ ಏನೇನೋ ಕಲ್ಪನೆ ಮಾಡ್ಕೊಂಡ್ರೆ ಹೇಗೆ? ಸರಿಯಾಗಿ ಸುತ್ತಾಡಿದ್ರೆ ಅರ್ಧ ಗಂಟೆಯಲ್ಲಿ ಇಡೀ ಊರನ್ನೇ ಸುತ್ತಾಡ್ಬೋದು, ಅಷ್ಟು ಚಿಕ್ಕ ಊರಿದು. ಅಂಥದ್ರಲ್ಲಿ ಭಕ್ತಿನೂ ಇದೇ ಊರಲ್ಲಿ ಇದ್ದಾಳೆ ಅಂದ್ಮೇಲೆ ಆಕಸ್ಮಿಕವಾಗಿ ಭೇಟಿ ಆಗೋ ಸಂದರ್ಭ ಬಂದೇ ಬರುತ್ತೆ. ಅದಕ್ಕೆ ಹೀಗೆಲ್ಲ ಮಾತಾಡ್ತೀರಾ ನೀವು? ಅಯ್ಯೋ ಆಯ್ತು ಬಿಡಮ್ಮ ರಾಗಿಣಿ, ನಾನೇನ್ ಕೆಟ್ಟದ್ ಹೇಳದ್ನಾ? ಅಣ್ಣ ತಂಗಿ ಇಬ್ರು ಒಟ್ಟಿಗೆ ನೋಡುದ್ನಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ನೀವು ಮಾತಾಡೋದನ್ನ ಕೇಳಿ ನಮ್ ಚಿಕ್ಕ ಮಾವ ಹೇಗ್ ತಪ್ಪು ತಿಳ್ಕೊಂಡ್ರು ಅಂತ ಗೊತ್ತಾ? ಅಷ್ಟಕ್ಕೂ ನಮ್ ಯಜಮಾನ್ರು ಮತ್ತೆ ಭಕ್ತಿ ಮಾತಾಡಿದ್ನ ನೀವು ಕಣ್ಣಾರೆ ನೋಡಿದ್ರಾ ಹೇಳಿ? ಇಲ್ಲ, ನಾನ್ ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ನಾನ್ ಮಾತಾಡ್ಬೇಕು ಅನ್ನೋಷ್ಟರಲ್ಲಿ ಹೊರಟ್ಬಿಟ್ರಿ ಇವರು. ಮತ್ತೆ ಹಾಗಿದ್ರೆ ಇರೋ ವಿಷಯನ ಹೇಳ್ರಿ. ಆಯ್ತಮ್ಮ ತಾಯಿ. ಏನ್ರಿ ಶಾರದಮ್ಮನವ್ರೆ, ನಿಮ್ ಸೊಸೆ? ಅಮ್ಮ ರೆಡಿ. ಫಸ್ಟ್ ಕೊಟ್ ಕಳ್ಸೋ. ಜಾಸ್ತಿ ಮಾತಾಡ್ದೆ ತಗೊಂಡ್ ಹೋಗ್ತಾ ಇರಿ.